ಈ ಸಾರಿನಲ್ಲಿ ಚೆನ್ನಾಗಿ ಪ್ರೋಟೀನ್ ಸಿಗತ್ತೆ, ದೇಹಕ್ಕೆ ತುಂಬಾನೇ ಒಳ್ಳೆಯದು. ಆಯಿಲ್ ಫ್ರೈ ಆದಂಗೆ ಆಗ್ಬಿಟ್ಟಿದೆ. ಕೆರಿತಾ ಇರೋದು ಹಿಂಗೆ ಕೆರಿಯೋದು. ನಾನಿವತ್ತು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಏರ್ ಫ್ರೈ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ನಂಚ್ಕೊಳ್ಳಿಕ್ಕೆ ಏನಾದರೂ ಬೇಕಲ್ವಾ? ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಈ ಫುಡ್ ಬ್ಲಾಗ್ನಲ್ಲಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ಇವತ್ತು ಹೈ ಪ್ರೋಟೀನ್ ಇರುವಂತಹ ಒಂದು ಸಾರು ರೆಸಿಪಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮನೇಲಿ ಇದು ಅವಾಗವಾಗ ಮಾಡ್ತಾನೆ ಇರ್ತೀನಿ, ನಿಮ್ಮ ಜೊತೆನೂ ಶೇರ್ ಮಾಡಿದ್ರೆ ಸೊ ಇದು ಒಳ್ಳೆ ಶರೀರಕ್ಕೆ ಶಕ್ತಿ ಕೊಡುವಂತಹ ಒಂದು ರೆಸಿಪಿ. ಈ ಸಾರಿನಲ್ಲಿ ಚೆನ್ನಾಗಿ ಪ್ರೋಟೀನ್ ಸಿಗತ್ತೆ, ದೇಹಕ್ಕೆ ತುಂಬಾ ಒಳ್ಳೆಯದು. ಸೊ ಈ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದರ ಜೊತೆಗೆ ಇನ್ನೂ ಒಂದು ರೆಸಿಪಿನ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಫಸ್ಟ್ ಇದನ್ನು ಮುಗಿಸಿದ್ಮೇಲೆ ಆ ರೆಸಿಪಿಗೆ ಹೋಗೋಣ. ಸೊ ಈ ಸಾರು ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಇದನ್ನು ರಾತ್ರಿ ನೆನೆಸ್ಬಿಟ್ಟು ಮತ್ತು ಇದು ಮಾರನೇ ದಿವಸ ಬೆಳಗ್ಗೆ 1 ಕಪ್ನಷ್ಟು ಇದನ್ನು ತೊಗೊಂಡಿದ್ದೀನಿ. ಸೊ ಅದಕ್ಕೆ ಒಂದು ಟೊಮೆಟೊ, ಈರುಳ್ಳಿ ಬೇಕು. ಫಸ್ಟ್ ಈ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ. ಏನೋ ಚಿನಿಮಾ ಸ್ಕೂಲಿಂದ ಈಗ ತಾನೇ ಬಂದಿದ್ದಾಳೆ. ಚಿನಿ ಏನು ಬೇಕು ನಿಮಗೆ? ಏನು ಬೇಕು? ಹೇಳ್ಬೇಕಪ್ಪ, ಏನು ಬೇಕು? ಅವಳಿಗೆ ಮನೇಲಿ ಕಿಚನ್ ಐಟಮ್ಸ್ ಮೇಲೆ ಒಂದ್ರ ಮೇಲೆ ಕಣ್ಣಿರುತ್ತೆ. ಇಷ್ಟು ದಿವಸ ಅದೇನೋ ಕೇಳ್ತಾ ಇದ್ದಪ್ಪ, ಕಿಚನ್ ಐಟಮ್ಸ್ ಕೇಳ್ತಾ ಇದ್ಲು, ತರಿಸ್ಕೊಟ್ಟೆ. ಚಾಪಿಂಗ್ ಬೋರ್ಡ್ ಕೇಳಿದ್ಲು, ಸೊ ಅದಿನ್ನೂ ತರಿಸಿಲ್ಲ. ಈಗ ಚಾಪಿಂಗ್ ಬೋರ್ಡ್ಗೆ ಹಿಂಗೆ ಕೆರಿತಾ ಇರೋದು, ಹಿಂಗೆ ಕೆರಿಯೋದು ಅಂದರೆ ಇದು ಬೇಕೀಗ. ಜ್ಯೂಸ್ ಕುಡಿತೀಯಾ? ಏನು ಜ್ಯೂಸ್ ಬೇಕು? ಹಾಂ, ಪಿಂಕ್ ಜ್ಯೂಸ್. ಇದೇನು ಹುಚ್ಚು ನಿನಗೆ? ಪಿಂಕ್ ಜ್ಯೂಸು. ಇದಕ್ಕೆ ಈರುಳ್ಳಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಬಟ್ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಆದಷ್ಟು ಈ ಥರ ಸಣ್ಣ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ನಾನಿವತ್ತು ಈ ದಾಲ್ ರೆಸಿಪಿ ಬಂದು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ನೀವು ಇದನ್ನ ಬೇಕು ಅಂದರೆ ಪಾತ್ರೆಯಲ್ಲಿ ಮಾಡ್ಬೋದು. 1 ಕಪ್ನಷ್ಟು ಈ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಕಟ್ ಮಾಡಿರುವಂತಹ ಟೊಮೆಟೊ, 1 ಈರುಳ್ಳಿ. ಇನ್ನು ಇದಕ್ಕೆ ಮಸಾಲೆಗೆ ಬಂದುಬಿಟ್ಟು 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ತೊಗೊಂಡಿದ್ದೀನಿ. ಈಗ ಇದಿಷ್ಟು ಹಾಕ್ಕೊಳ್ಳೋಣ. ಇನ್ನು ಇದಕ್ಕೆ ಒಂದು 3 ಕಪ್ನಷ್ಟು ನೀರು ಹಾಕ್ಕೋಬೇಕು. 1 ಕಪ್ ಕಾಳಿಗೆ 3 ಕಪ್ನಷ್ಟು ನೀರು ಸಾಕಾಗುತ್ತೆ. ತುಂಬ ಕ್ವಿಕ್ಕಾಗಿ ಈ ರೆಸಿಪಿನ ಮಾಡ್ಕೋಬೋದು. ಮನೆಗೆ ಯಾರಾದರೂ ಗೆಸ್ಟ್ ಬಂದರು, ದಿಢೀರಂತ ನಿಮಗೇನಾದರೂ ರೊಟೀನ್ ಸಾಂಬಾರಲ್ಲದೆ ಏನಾದರೂ ಟ್ರೈ ಮಾಡಬೇಕು ಅಂದರೆ ಈ ರೆಸಿಪಿ ಟ್ರೈ ಮಾಡಿ, ಇಷ್ಟ ಆಗುತ್ತೆ ನಿಮಗೂ ಕೂಡ. ಎಲ್ಲದನ್ನು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ಈಗ ಹೈ ಫ್ಲೇಮ್ನಲ್ಲಿ ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ಸೊ ಇದು ಕುದಿಯೋ ಅಷ್ಟೊತ್ತಿಗೆ ಇದಕ್ಕೆ ಒಗ್ಗರಣೆಗೆ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡ್ಕೋತೀನಿ. ಸೊ ಕುಕ್ಕರ್ ಪ್ರೆಷರ್ ಎಲ್ಲ ಹೋದ್ಮೇಲೆ ಮುಚ್ಚಳನ ತೆಗಿಬೇಕು. ನೋಡಿ, ಕಾಳೆಲ್ಲ ಚೆನ್ನಾಗಿ ಮೆತ್ತಗೆ ಬೆಂದಿರಬೇಕು ಈ ಥರ. ಇದನ್ನು ಸ್ವಲ್ಪ ಈ ಬೇಳೆ ಮಸಿತೀವಲ್ವ, ಅದರಿಂದ ಲೈಟಾಗಿ ಈ ಥರ ಮಸಿಯೋಣ. ತೀರಾ ಮೆತ್ತಗೂ ಮಾಡಿದ್ರೆ ಇದು ಗಂಜಿ ಥರ ಆಗಿಬಿಡುತ್ತೆ, ಅಲ್ಲಲ್ಲಿ ಕಾಳು ಕಾಣಿಸ್ತಾ ಇರಬೇಕು, ಆ ಥರ ಮಸಿಯೋಣ. ಇಷ್ಟಾದರೆ ಸಾಕು. ಈಗ ಸ್ಟವ್ನ ಆನ್ ಮಾಡಿಬಿಟ್ಟು ಇದಕ್ಕೆ 1-2 ಟೀ ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಇದಕ್ಕೆ ಶುಂಠಿ ಹಾಕ್ತಾ ಇದ್ದೀನಿ. ಸಿಪ್ಪೆ ತೆಗೆದುಬಿಟ್ಟು ಈ ಥರ ಕಟ್ ಮಾಡಿಬಿಟ್ಟು ಶುಂಠಿನ ಹಾಕ್ಕೋಬೇಕು. ಅದಾದಮೇಲೆ 1/2 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. 1/2 ಟೀ ಸ್ಪೂನಷ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು 1-2 ನಿಮಿಷ ಕುದೀಲಿ. ಇದಕ್ಕೆ ಒಗ್ಗರಣೆನ ಹಾಕ್ತೀನಿ ಇನ್ನೊಂದು ಕಡೆ.
ಸ್ಟವ್ನ ಆನ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ನೀವು ತುಪ್ಪ ಬದಲಾಗಿ ಎಣ್ಣೆ ಕೂಡ ಬಳಸ್ಬೋದು, ಇನ್ನು ಕೊಬ್ಬರಿ ಎಣ್ಣೆನೂ ಕೂಡ ಬಳಸ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಮೊದಲೇ ಹೇಳ್ದಾಗೆ ಹೈ ಪ್ರೋಟೀನ್ ಅಂತ ಹೇಳಿದ್ನಲ್ವ, ಅದಕ್ಕಾಗಿ ತುಪ್ಪ ಬಳಸ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಜೀರಿಗೆ ಚಿಟಪಟ ಅಂದಮೇಲೆ ಒಂದು 5ರಿಂದ 6 ಬೆಳ್ಳುಳ್ಳಿನ ಈ ಥರ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಜಜ್ಜಿ ಕೂಡ ಹಾಕ್ಕೋಬೋದು. ಬೆಳ್ಳುಳ್ಳಿನ ಈ ರೀತಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕೋದ್ರಿಂದ ಅದರ ಅರೋಮಾ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಕೆಂಪಗಾದರೆ ಸಾಕು, ತೀರಾ ಕಪ್ಪಗಾದ್ರೂ ಟೇಸ್ಟ್ ಕೆಟ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕೆಂಪಗಾದ್ಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಈ ಒಗ್ಗರಣೆನ ಸಾರಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಒಗ್ಗರಣೆ ಈ ರೀತಿ ಹಾಕ್ತಾಯಿದ್ರೆ ಮನೆಯೆಲ್ಲ ಘಮ ಅಂತ ಇರುತ್ತೆ. ಇನ್ನು ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಹೈ ಪ್ರೋಟೀನ್ ಸಾರು ರೆಡಿ ಆಗುತ್ತೆ. ನೀವು ಬೇಕು ಅಂದರೆ ಇದನ್ನು ಜೀರಾ ರೈಸ್ ಜೊತೆ ಸರ್ವ್ ಮಾಡ್ಬೋದು, ಗೀ ರೈಸ್ ಜೊತೆ ಸರ್ವ್ ಮಾಡ್ಬೋದು, ಅಥವಾ ಮುದ್ದೆ ಜೊತೆ ಸರ್ವ್ ಮಾಡ್ಬೋದು, ರೈಸ್ ಜೊತೆ ನಾರ್ಮಲ್ ರೈಸ್ ಬರುತ್ತಲ್ವ ಅದ್ರ ಜೊತೆನೂ ಸರ್ವ್ ಮಾಡ್ಬೋದು. ಎಲ್ಲದಕ್ಕೂ ಇದು ಒಳ್ಳೆ ಕಾಂಬಿನೇಷನ್ನು. ಇನ್ನು ಇದಕ್ಕೆ ನಂಚ್ಕೊಳ್ಳಿಕ್ಕೆ ಏನಾದರೂ ಬೇಕಲ್ವಾ, ಸೊ ಇದಕ್ಕೆ ಏನಾದರೂ ಫ್ರೈಸ್ ಇದ್ದರೆ ಚೆನ್ನಾಗಿರುತ್ತೆ. ಹಾಗಂತ ಹೇಳಿಬಿಟ್ಟು ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ಆ ಥರ ಎಲ್ಲ ತಿನ್ನೋಕ್ಕಾಗೋದಿಲ್ಲ, ಯಾಕೆಂದರೆ ಅದರಲ್ಲೆಲ್ಲ ಜಾಸ್ತಿ ಆಯಿಲ್ ಯೂಸ್ ಮಾಡಿರ್ತೀವಿ. ಅದೇ ರೀತಿಯಾಗಿ ನಾನು ನಿಮಗೆ ಇವತ್ತು ಲೋ ಕ್ಯಾಲರಿ ಇರುವಂತಹ ಒಂದು ಫ್ರೈಸ್ನ ತೋರಿಸ್ತೀನಿ ಬನ್ನಿ. ಸೊ ನಾನಿವತ್ತು ನಿಮಗೆ ಫ್ರೈಸ್ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಈ ರಾ ಪಪಾಯನ ಬಳಸಿ ಪೊಟ್ಯಾಟೊ ಫ್ರೈಸ್ ಅಲ್ಲ ಪಪಾಯ ಫ್ರೈಸ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಫಸ್ಟ್ ಇದನ್ನು ವಾಶ್ ಮಾಡ್ಕೊಂಬರ್ತೀನಿ. ಇನ್ನು ತೋಟದಲ್ಲಿ ಪಪಾಯ ತುಂಬ ಆಗಿತ್ತಲ್ವ, ಹಾಗಾಗಿ ರಾಜುಗೆ ಹೇಳಿದ್ದೆ ನೀವು ತೋಟಕ್ಕೆ ಹೋದರೆ ಒಂದು ನನಗೆ ಪಪಾಯ ಕಾಯಿ ತಂದುಕೊಡಿ. ಅದು ಅಲ್ಲದೆ ಬ್ರೆಸ್ಟ್ ಫೀಡಿಂಗ್ ಮದರ್ಸು ರಾ ಪಪಾಯ ತಿನ್ಬಹುದು. ಯಾಕೆ ಗೊತ್ತಾ, ಇದರಲ್ಲಿರುವಂತಹ ವಿಟಮಿನ್ಸ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೆ ತುಂಬಾ ಒಳ್ಳೆಯದು. ಹಾಗೆ ಒಳ್ಳೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಬ್ರೆಸ್ಟ್ ಮಿಲ್ಕನ್ನು ಇಂಪ್ರೂವ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡೈಜೆಸ್ಟಿವ್ ಸಿಸ್ಟಮ್ಗೂ ಕೂಡ ಇದು ತುಂಬಾ ಒಳ್ಳೆಯದು. ನನಗೆ ನಮ್ಮ ಡಾಕ್ಟ್ರೇ ಹೇಳಿದ್ದಾರೆ ತಗೋಬಹುದು ಅಂತ, ಹಾಗಾಗಿ ನನ್ನ ಡಯಟ್ನಲ್ಲಿ ಇದು ಕೂಡ ಆ್ಯಡ್ ಮಾಡಿದ್ದೀನಿ. ನೀವೇನಾದರೂ ತಗೋಬೇಕು ಅಂದರೆ ಒಂದು ಸಲ ನಿಮ್ಮ ಡಾಕ್ಟ್ರನ್ನ ಕೇಳಿ ತಗೊಳ್ಳಿ. ಹಾಗೆ ಇದ್ರ ಮೇಲಿರುವಂತಹ ಸಿಪ್ಪೆನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಇದರ ಬೀಜನೆಲ್ಲ ತೆಗೆದ್ಬಿಟ್ಟು ಫಿಂಗರ್ ಚಿಪ್ಸಿಗೆ ಆಲೂಗಡ್ಡೆನ ಹೇಗೆ ಕಟ್ ಮಾಡ್ತೀವಲ್ವ ಆ ರೀತಿಯಾಗಿ ಕಟ್ ಮಾಡಬೇಕು. ಸ್ವಲ್ಪ ದಪ್ಪವಾಗಿ ಕಟ್ ಮಾಡಬೇಕು. ನಾನು ಒಂದು ಚಿಕ್ಕ ಪೀಸ್ ತೊಗೊಂಡಿದ್ದೀನಿ, ಉಳಿದಿರೋದನ್ನೆಲ್ಲ ಟೂಟಿ ಫ್ರೂಟಿ ಮಾಡಿಬಿಡೋಣ, ಕೇಕ್ಸ್ ಮಾಡಲಿಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ದೊಡ್ಡ ಪಪಾಯ ತರಿಸಿದ್ದೀನಿ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ರೆಡಿ ಇಟ್ಕೋಬೇಕು. ಈಗ ಒಂದು ಪಾತ್ರೆಗೆ 1-2 ಕಪ್ನಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಸ್ಟವ್ನ ಆನ್ ಮಾಡ್ಕೊಳ್ಳಿ. ಅದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಈ ನೀರಿಗೆನೆ ಉಪ್ಪು ಹಾಕಬೇಕು. ಆ ಕ್ಲಿಪ್ ಮಿಸ್ ಆಗೋಗ್ಬಿಟ್ಟಿದೆ. ಈ ರೀತಿ ಕುದಿಯುವಾಗ ಇದಕ್ಕೆ ಈ ಕಟ್ ಮಾಡಿರೋಂತಹ ಪಪಾಯ ಪೀಸಸ್ನ ಹಾಕ್ಕೊಳ್ಳೋಣ. ಜಸ್ಟ್ 1-2 ನಿಮಿಷ ಕುದಿಸ್ಕೋಬೇಕು ಅಷ್ಟೇ. ಈಗ ಇನ್ನೊಂದು ಬೌಲ್ಗೆ 1 ಕಪ್ನಷ್ಟು ನೀರು ಹಾಕ್ಕೊಂಡು ಅದರಲ್ಲಿ ಐಸ್ ಕ್ಯೂಬ್ಸ್ ಹಾಕಿ ಆ ಕುದ್ದಿರುವಂತಹ ಪಪಾಯನ ಇದರಲ್ಲಿ ಹಾಕಿಬಿಟ್ಟು ಒಂದು 30 ಸೆಕೆಂಡ್ಸ್ ಆದಮೇಲೆ ಆ ನೀರಿಂದ ತೆಗೆದ್ಬಿಟ್ಟು ಒಂದು ಕಿಚನ್ ಟವಲ್ ಮೇಲೆ ಹಾಕ್ಕೋಬೇಕು. ಅದರಲ್ಲಿರುವಂತಹ ನೀರನ್ನೆಲ್ಲ ಕಂಪ್ಲೀಟಾಗಿ ಡ್ರೈನ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ನೀರೆಲ್ಲ ತೆಗೆದ್ಮೇಲೆ ನಾನಿವತ್ತು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಏರ್ ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಈ ಪೀಸಸ್ನೆಲ್ಲ ಈ ಥರ ಹಾಕ್ಕೊಳ್ಳೋಣ. ಇದೇ ರೀತಿಯಾಗಿ ನೀವು ಆಲೂಗಡ್ಡೆಯಿಂದನೂ ಏರ್ ಫ್ರೈ ಮಾಡ್ಕೋಬೋದು. ಸೊ ಅದನ್ನು ಕೂಡ ನಿಮಗೆ ಹೇಗೆ ಮಾಡಬೇಕು ಅಂತ ಮುಂದಿನ ರೆಸಿಪಿಗಳಲ್ಲಿ ತೋರಿಸ್ಕೊಡ್ತೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆಲ್ರೆಡಿ ಉಪ್ಪು ನೀರಿನಲ್ಲಿ ಕುದಿಸಿದ್ದೀವಿ, ಸ್ವಲ್ಪ ಹಾಕಿದ್ರೆ ಸಾಕು. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ. ಇದನ್ನ ಈ ಥರ ಮಿಕ್ಸ್ ಮಾಡಬೇಕು. ವಾವ್, ಫ್ರೆಂಚ್ ಫ್ರೈಸ್. ಈಗ 180 ಡಿಗ್ರಿಯಲ್ಲಿ 15 to 20 ಮಿನಿಟ್ಸ್ ಇದನ್ನು ಕುಕ್ ಮಾಡ್ಕೊಳ್ಳೋಣ. ಪರ್ಫೆಕ್ಟ್. ಸ್ವಲ್ಪ ಆಯಿಲ್ ಫ್ರೈ ಆದಂಗೆ ಆಗ್ಬಿಟ್ಟಿದೆ.
ಸಖತ್ತಾಗಿದೆ ಅಲ್ಲ. ಫ್ರೆಂಡ್ಸ್, ನಾನೀಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗೆಲ್ಲ ಸಾಫ್ಟಾಗಿ ಸಖತ್ತಾಗಿದೆ. ನೀವು ಇದನ್ನು ಬೇಕು ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ತೊಗೋಬಹುದು. ಯಾರೆಲ್ಲ ಡಯಟ್ ಮಾಡ್ತಾಯಿದ್ರು ಸ್ನ್ಯಾಕ್ಸ್ಗೆ ಅದು ಇದು ತಿನ್ನೋದಕ್ಕಿಂತ ಈ ಥರ ಹೆಲ್ದಿ ರೆಸಿಪಿನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನೀಗ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾ ಇದ್ದೀನಿ. ನಾನಿವತ್ತು ರೈಸ್ ಜೊತೆ ತಿಂತಾ ಇರೋದ್ರಿಂದ ರೈಸ್ ಹಾಕ್ಕೊಂಡಿದ್ದೀನಿ. ತುಂಬಾ ಸೂಪರಾಗಿ ಆಗಿದೆ ಆ್ಯಂಡ್ ಬೇಗನೆ ಆಗುತ್ತೆ ಇದು. ಅದ್ರ ಜೊತೆಗೆ ನಮ್ಮ ಪಪ್ಪಾಯ ಫ್ರೈಸ್. ಇನ್ನು ಇವತ್ತಿನ ನನ್ನ ಮಧ್ಯಾಹ್ನದ ಲಂಚ್ ಇದು ಸಖತ್ತಾಗಿದೆ ಅಲ್ವಾ. ನೀವು ಚಪಾತಿ ಬೇಕಾದರೆ ಚಪಾತಿ ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತಿನ ಈ ಮಧ್ಯಾಹ್ನದ ಫುಡ್ ವ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ನಮ್ಮ ರುಚಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ರೆಸಿಪಿನ ಟ್ರೈ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.